ಸೋಲೋ ಟ್ರಿಪ್ ಹೋಗ್ತಾ ಇದೀನಿ. ನಾನಿನ್ನ ಒಂದು ತಿಂಗಳು ನಾನು ಮನೆಗೆ ಬರಲ್ಲ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀನಿ. ದುಬೈ, ವೆಲ್ಕಮ್ ಟು ದುಬೈ. ಸೇಮ್ ಬೃಂದಾವನ ಸೆಟ್ ಮನೆ ಇದ್ದಂಗೆ ಐತೆ. ಇದು ಪಕ್ಕಾ ತೇಜಸ್ ಮಾಮ್. ಇದು ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ಆಹಾ, ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ತಮ್ಮನೇಲಿ ನೋಡ್ತೀರಾ, ಸೋಲೋ ಟ್ರಿಪ್ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೆ ಈ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಎಲ್ಲಿ ಏನು ಮಾಡೋಕೆ ಹೋಗ್ತಿದ್ದೀನಿ, ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮ್ಗೆ ಪ್ರತಿಯೊಂದೂ ಗೊತ್ತಾಗುತ್ತೆ. ಸೊ ನಾನು ಹೋಗ್ತಿರೋ ಜಾಗ ಬಂದ್ಬಿಟ್ಟು ಹೈದ್ರಾಬಾದ್ಗೆ ಹೋಗ್ತೀನಿ ಅಂತ ನಿಮ್ಗೆ ಸರ್ಪ್ರೈಸ್. ನಿಮ್ಗೆ ಅಲ್ಲೇ ಹೋಗಿ ನಿಮಗೆ ತೋರಿಸ್ತೀನಿ ಹೋಗ್ತಿದ್ದೀನಿ ಅಂತ. ಸೊ ಮದರ್ ಇಂಡಿಯಾ, ಹಾಯ್, ನಮಸ್ತೆ. ಹೈದ್ರಾಬಾದ್ಗೆ ಏನು ಮುತ್ತುಗಳು ತರಕ್ ಹೋಗ್ತಾ ಇದೀಯಾ? ಮುತ್ತಿನ ಸರ ತರಕ್ ಹೋಗ್ತಾ ಇದೀಯಾ? ಮುತ್ತಿನ ಸರ ಹೋಗ್ತಾ ಇದೀನಿ. ತಗೊಂಡು ನಿಮ್ಗೆ ಕೊಡ್ತೀನಿ. ಕುಶನಿಗೆ ತಂದ್ಕೊಂಡು ನಂಗೆ. ಕುಶನ್ ನಿಂಗೇನು ಬೇಕಮ್ಮ ಹೈದ್ರಾಬಾದಿಂದ? ಸರ ಬೇಕಾ ನೋಡಿ, ಬೇಕು ಅವಳಿಗೆ. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದೀನಿ, ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೋತಿದ್ದೀನಿ. ಸೊ ನಾನಿನ್ನ ಒಂದು ತಿಂಗಳು ನಾನು ಮನೆಗೆ ಬರಲ್ಲ. ಒಂದು ತಿಂಗಳು ನಾನು ಮನೆಗೆ ಬರ್ತಿಲ್ಲ. ನಂಗೊಂದು ಸ್ವಲ್ಪ ಪೀಸ್ ಮೈಂಡ್ ಬೇಕು ಅಂತ ನಾನು ನಿಮ್ಮನ್ನೆಲ್ಲ ಬಿಟ್ಟು, ನೀವಿಬ್ಬರನ್ನ ಬಿಟ್ಟು ಸ್ವಲ್ಪ ದೂರ ಹೋಗ್ತಿದ್ದೀನಿ. ಏನು ದುಡ್ಡು ಸಾಕ ನಿನಗೆ? ನಾನು ಬೇಡವಾ? ಈ ಕೆಲ್ಸದ ಮೇಲೆ ಹೋಗ್ತಿದ್ದೆ, ಅಕೌಂಟ್ಗೆ ದುಡ್ಡು ಹಾಕ್ಬೇಕಂತೆ. ಏನ್ ಹೇಳ್ತೀವೋ ಹಂಗೆ ಗ್ರಾಬ್ ಇದೆ ಅವಳಿಗೆ. ಹಂಗೆಲ್ಲ ಮಾಡ್ಬೇಡ, ಕೆನ್ನೆಲ್ಲ ಹಿಡಿಬೇಡ ನೀನು. ಅವಳಿಗೆ ನೋವಾಗತ್ತೆ ಅವಳಿಗೆ. ಸರಿ ಅಮ್ಮ, ಆಯ್ತು, ಓಕೆ. ಸೊ ಗಾಯ್ಸ್, ನಾನು ಹೈದ್ರಾಬಾದ್ ಹೋಗ್ತಿದ್ದೀನಿ. ಇನ್ನು ಒಂದು ತಿಂಗಳು ನಾನು ನಮ್ಮ ಅಮ್ಮಂಗೆ ಮತ್ತು ಕುಶನಿಗೆ ಕಾಣಿಸ್ಕೊಡೋದಿಲ್ಲ. ಸೊ ನಿಜವಾಗ್ಲೂ ಅಲ್ಲಿ ನನಗೆ ಹೆಂಗ್ ಗೊತ್ತಪ್ಪ, ನನ್ನ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಿದೆ. ನಾನು ಅಲ್ಲಿಗೆ ಹೋಗ್ಬೇಕು. ಸರಿ ಆಯ್ತು, ನೀನು ಹೋಗ್ಬೇಕಂತ ತೀರ್ಮಾನ ಮಾಡಿದ್ಯಲ್ಲ, ಇರ್ತೀಯಾ? ಇರ್ತೀನಿ. ಯಾಕೆ ಇರ್ತೀಯಾ? ನಾನು ನಿನ್ನ ಬಿಟ್ಬಿಟ್ಟು ಆರಾಮಾಗಿರ್ತೀನಿ. ಕ್ವಶನ್ ಬಿಟ್ಬಿಟ್ಟು ಬಂದಿರಲ್ಲ ಅಷ್ಟೇ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ಇಲ್ಲಿ ಕ್ಯಾಮ್ರಾ ಹಾಕೊಂಡಿದ್ದೀನಿ. ಸೊ ಕ್ಯಾಮ್ರಾ ನಾವು ಅವಾಗ ಚೆಕ್ ಮಾಡ್ತೀನಿ ನೀವು ಏನೇನು ಮಾಡ್ತಿರ್ತೀರಾ ಅಂತ. ಕ್ಯಾಮ್ರಾದಲ್ಲಿ ನೋಡೋದಕ್ಕೂ ಲೈವ್ ಆಗಿ ನೋಡೋದಕ್ಕೂ ವ್ಯತ್ಯಾಸ ಇಲ್ವಾ? ಇದೆ, ಮತ್ತೆ ನೋಡು. ಸೊ ಗೈಸ್, ಓಕೆ, ಟೈಮ್ ವೇಸ್ಟ್ ಮಾಡಬೇಡ. ನಾನು ಆಲ್ರೆಡಿ ಬಸ್ ಬಂದು ಕಾಯ್ತಿದೆ ನಂದು. ಸೊ ನಾನು ಇವಾಗ ಬೇಗ ಹೊರಡಬೇಕು. ಬನ್ನಿ ಹೋಗುವ. ಎಲ್ಲರೂ ಟ್ರಿಪ್ ಹೋಗ್ತವ್ರೆ, ನಾನು ಟ್ರಿಪ್ ಎಲ್ಲೂ ಹೋಗೇ ಇಲ್ಲ. ಸೊ ನಾನು ಹೋಗೋಣ ಅಂತ, ಒಬ್ಬನೇ ಹೋದ್ರೆ ಒಂದು ಸ್ವಲ್ಪ ಚೆನ್ನಾಗಿರ್ತಾನೆ ಗೈಸ್. ಅದಕ್ಕೆ ನಾನು ಹೋಗ್ತಿದ್ದೀನಿ. ಮದರ್ ಇಂಡಿಯಾ, ನಿಂಗೇನು ಬಂತಿಲ್ವ ನಾನು ಹೋಗ್ತಾ ಇರೋದು? ನಾನೇನು ಪ್ರ್ಯಾಂಕ್ ಮಾಡ್ತಿಲ್ಲ ದೇವರು ನಾನೇನು ಪ್ರ್ಯಾಂಕ್ ಮಾಡ್ತಿಲ್ಲ ನಿನಗೆ. ನಿಜವಾಗ್ಲೂ ಹೋಗ್ತಾ ಇದ್ದೀನಿ. ಕೆಲಸ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಮ್ಮ ನಂಗೆ ಆಲ್ ದಿ ಬೆಸ್ಟ್ ಕೊಟ್ಬಿಟ್ರೆ ಗೈಸ್. ತಮ್ಸಪ್ ಕೊಟ್ಟಿದ್ದಾರೆ. ಸೊ ನಂಗೆ ಫ್ರೀಡಮ್ ಇದೆ. ಒಂದು ತಿಂಗಳು ಆರಾಮಾಗಿ ಗೆಲ್ಬೇಕು ಅಲ್ಲಿ ಇರ್ಬೋದು. ನಮ್ಮನೆ ನಂಗೆ ತಮ್ಸಪ್ ಕೊಟ್ಟಿದ್ದಾರೆ. ಕುಶಾನಿ ಬಾಯ್ ಮಗನೆ, ನಾನು ಹೋಗ್ತೀನಿ. ನೋಡಿ, ಇಲ್ಲಿ ವ್ಲಾಗ್ನ ಎಡಿಟ್ಗೆ ಹಾಕ್ಬಿಟ್ಟು ಬಿಟ್ಟಿದ್ದೀನಿ. ಸೇವ್ ಆಗ್ತಾಯಿದೆ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಕ್ಯಾಬ್ ಕೆಳಗೆ ವೆಯ್ಟ್ ಮಾಡ್ತಿದ್ದೆ. ಸೊ ನನಗೆ 11:50ಗೆ ಫ್ಲೈಟ್ ಅಂತ ಇದ್ದೀನಿ. ಬಸ್ ಇರೋದು ಆಲ್ರೆಡಿ ಇವಾಗ 11 o'clock ಆಗಿದೆ. ಬನ್ನಿ ಹೋಗುವ. ಬಾಯ್ ರೂಮ್, ಬಾಯ್. ಮತ್ತು ನಾನು ಒಂದು ತಿಂಗಳು ಆಮೇಲೆ ನೋಡ್ತೀನಿ. ಬಾಯ್ ರೂಮ್, ಬಾಯ್ ಪಪ್ಪ, ಬಾಯ್ ಪುಟ್ಟ. ಮನೆಗೆ ಒಂದು ಲಾಸ್ಟ್ ಬಾಯ್ ಅಂದ್ಬಿಡ್ತೀನಿ ಗೈಸ್ ಎಲ್ಲರೂ. ಬಾಯ್. ಟಾಟಾ, ಬಾಯ್, ಸಿ ಯು. ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಲೈಟ್ ಆಫ್ ಮಾಡ್ತಾರಲ್ಲ, ಆ ಥರ ಆಫ್ ಮಾಡಲಾ? ಚುಪುಮ್ ಆಫು. ಟೆಕ್ನಿಕ್ಕು ಫೋನಲ್ಲಿ ಇಟ್ಬಿಟ್ಟು ತಳ್ಕೊಂಡು ಹೋಗೋದು. ದಿಸ್ ಇಸ್ ಕಾಲ್ಡ್ ವರುಣ್ ವಿ ಫ್ಯಾಮ್. ಹೆಂಗೆ ನನ್ನ ಐಡಿಯಾ? ಬಾಯ್ ಕುಶಾನಿ, ಸಿ ಯು ಆಫ್ಟರ್ 1 month. ಈಗ ಕೆಳಗಡೆ ಕ್ಯಾಬ್ ಬಂದಿದೆ. ಅಯ್ಯೋ, ಇವಾಗ ಇಲ್ಲಿ ಸ್ವಂತಿಲ್ ಫೋನ್ ಬಿದ್ದರೆ ಯಾವ ಥರ ಇರುತ್ತೆ ಹೇಳಿ? ತೊಗೊಂಬೋದು ಹೋಗ್ಬಿಟ್ಟು. ತೊಗೊಂಬೋದು, ಸಿಗಲ್ಲ. ಸೇಫಾಗಿ ಇಳಿಸಿ ಗಾಡಿ. ಬಾಯ್, ಸಿ ಯು. ಗೈಸ್, ಒಂಥರ ಫೀಲ್ ಆಗುತ್ತೆ ಮನೆಯಿಂದ. ಅಯ್ಯಯ್ಯೋ, ಬಾಯ್. ಸರಿ, ಬಾಯ್ ಮಗನೆ. ಬಾಯ್. ಹ್ಯಾಪಿ ಜರ್ನಿ. ಬಾಯ್. ಹಿಂಗೆ ಹೇಳು, ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಮಾ. ಬಾಯ್. ಗೈಸ್, ಫ್ಯಾಮಿಲಿನ ಬಿಟ್ಟು ಇರೋದಕ್ಕೊಂಥರ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಹಿಂಗೆ. ಅದೇನಕ್ಕೆ ಹೋಗ್ತಿದ್ದೆ ನಿಮಗೆ ಗೊತ್ತಾಗುತ್ತೆ. ಏನು ಕೆಲಸ ಅಂತ ನಿಮ್ಗೆ ಹೇಳ್ತೀನಿ. ಗೊತ್ತು, ನಿಮ್ಗೆ ಎಲ್ರಿಗೂ ಉಳಿತಾ ಇರ್ತೀವಿ. ಒಬ್ರು ಸ್ಕಿಪ್ ಮಾಡ್ಬಿಟ್ಟು ಮುಂದೆ ಹೋಗ್ಬಿಟ್ಟು ನೋಡ್ಬೋದು, ಮತ್ತೆ ಏನು ನೋಡ್ತೀರಾ ಇದನ್ನ ನೋಡ್ಕೊಬಿಡಿ. ಹಂಗೆ ಇಲ್ಲಿಂದ ನೋಡ್ಕೊಂಡು ಮಜಾ ಇರುತ್ತೆ ನಿಮಗೆ. ಬನ್ನಿ ಹೋಗುವ. ಮತ್ತೆ ಇಲ್ಲಿಂದ ಬಂತು. ಇಲ್ಲಿ ಟೈಗರ್ಗಳು ಹೆಂಗಿದ್ದಾವೆ ಅಪ್ಪ, ಅದ್ರ ಕಣ್ಣು ನೋಡಿ ಬೇಸ್. ಅಲ್ಲ, ನಾಯಿ ಕಣ್ಣು ರಾತ್ರಿ ಹೊತ್ತು ಮಾತ್ರ ಯಾಕೆ ಹಂಗೆ ಪಳ ಅಂತ ಹೊಳಿಯುತ್ತೆ ತಂದಿರೋಣೆ ಗೊತ್ತಿಲ್ಲ. ಟೈಗರ್ಗಳು ನೋಡಿ ಹೆಂಗಿದ್ದಾವೆ. ಸೋಲೋ ಟ್ರಿಪ್ಪು ನಾನು ಒಬ್ಬನೇ ಹೋಗ್ತಿಲ್ಲ, ಸೋಲೋ ಮನುಷ್ಯ ಕರ್ಕೊಂಡು ಹೋಗ್ತಿದ್ದೀನಿ. ಸೋಲೋ ಮನುಷ್ಯ ಯಾರು ಗೊತ್ತಾ? ಸೋಲೋ ಮನುಷ್ಯ ಅವನು ಇವನೇ. ಹಾಯ್, ಹೆಂಗಿದ್ಯಾ ಲೇಖೇಶ್ ಅಲಿಯಾಸ್ ತೇಜಸ್. ಗೈಸ್, ಅವನು ಈ ಆ್ಯಂಗಲಿಂದ ನೋಡೋಕ್ಕೆ ತೇಜಸ್ ಥರ ಕಾಣಿಸ್ತಾನಲ್ಲ. ಈ ಆ್ಯಂಗಲಿಂದ ನಿಂತರನೇ ಕಾಣಿಸ್ತೀಯ. ಈ ಆ್ಯಂಗಲಿಂದ ಒಂದು ಸ್ವಲ್ಪ ತೇಜಸ್ ಥರ ಕಾಣಿಸ್ತಾನೆ. ಅವ್ನು ಕಟಿಂಗ್ ಇದು ಪಕ್ಕಾ ತೇಜಸ್ ಮಾಮ್. ಇದು ತಿರುಗು ಅಂಶ ಗೈಸ್. ಇದು ಪಕ್ಕಾ ತೇಜಸ್ ಗೈಸ್. ಇದು ಈ ಥರ ಹೇರ್ಸ್ಟೈಲ್ ಅವನೊಬ್ಬನೇ ಮಾಡಿಸೋದು. ಇವಾಗ ಕ್ಯಾಬ್ ಬುಕ್ ಮಾಡಿ, ಕ್ಯಾಬ್ ಬರ್ತಿದೆ.
ಬಾಯ್ ಕುಶಾನಿ. ಅಯ್ಯೋ ಗೈಸ್ ನೋಡಿ ಪುಟ್ಟ ಪುಟ್ಟ ಅಂತ ಬಡ್ಕೊಂತವಳು ಅಲ್ಲಿಂದ. ಕ್ಯಾಬ್ ಬುಕ್ ಮಾಡಿದೆ ಗೈಸ್, ಕ್ಯಾಬ್ ಫೋನ್ ಮಾಡ್ತಾನೆ ಇದ್ದೀವಿ, ಒಂದು ಚೂರು ಮೂವ್ ಆಗ್ತಿಲ್ಲ ಗೈಸ್. 2 ಕಿಲೋಮೀಟರ್ ದೂರ ಇದ್ದಾರೆ ನಮಗೋಸ್ಕರ. ನಮ್ಮಿಂದ ಅವರು ಅವಾಗಿಂದ ಫೋನ್ ಮಾಡ್ತೀವಿ, ಫೋನೇ ಎತ್ತಾರೆ. ಈಗ ಅಕಸ್ಮಾತ್ ಎಲ್ಲರೂ ಆಚೆ ಹೋಗ್ಬೇಕು ಅನ್ನೋ ಈ ಥರ ಅರ್ಜೆಂಟಾಗಿ ಗೈಸ್ ಅನ್ಕೊಂತು ಕ್ಯಾನ್ಸಲ್ ಮಾಡ್ಬಿಡು, ಕ್ಯಾನ್ಸಲ್ ಮಾಡಿ ಬೇರೆ ಬುಕ್ ಮಾಡಿರ್ತೀನಿ ಗೈಸ್. ನಿಮಗೂ ಈ ಥರ ಆಗಿದೆ, ಅಕಸ್ಮಾತ್ ಎಲ್ಲರೂ ಆಚೆ ಹೋಗ್ಬೇಕು, ನೀವು ಸಡನ್ನಾಗಿ ಕ್ಯಾಬ್ ಬುಕ್ ಮಾಡ್ತೀರಾ, ಕ್ಯಾಬ್ ಅವರು ಫೋನ್ ರಿಸೀವ್ ಮಾಡಲ್ಲ, ಲೇಟಾಗಿ ಬರ್ತಾರೆ. ಸೊ ಆ ಟೈಮಲ್ಲಿ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಸ್ಟೆಪ್ ಏನು ತೊಗೊತೀರಾ? ನಾವು ಅದನ್ನ ಕ್ಯಾನ್ಸಲ್ ಮಾಡಿ ಬೇರೆ ಬುಕ್ ಮಾಡ್ತೀವಿ, ನೀವು ಅದನ್ನೇ ಮಾಡ್ತೀರಾ ಗೊತ್ತು ನನಗೆ. ಸೊ ಗೈಸ್ ಅನ್ಫಾರ್ಚುನೇಟ್ಲಿ ಯಾವುದು ಕ್ಯಾಬ್ಗಳೇ ಬುಕ್ ಆಗ್ತಿಲ್ಲ ಗೈಸ್. ಟೈಮ್ ಆಲ್ರೆಡಿ 11:10 ಆಗಿದೆ, ಯಾವುದು ಕ್ಯಾಬ್ಗಳು ಬುಕ್ ಆಗ್ತಿಲ್ಲ. ನಾನು ಈಗ ಹೆಬ್ಬಾಳ ಎಕ್ಸ್ಟ್ರೀಮ್ ಹತ್ರ ಹೋಗ್ಬೇಕು ನಾನು. ಸೊ ಅದಕ್ಕೆ ನಾನು ಏನು ಮಾಡಿದೆ, ಸೂರ್ಯನ ಕರ್ಸ್ಕೊತಾ ಇದ್ದೀನಿ. ಸೊ ಸೂರ್ಯ ನಂಗೆ ಡ್ರಾಪ್ ಮಾಡ್ತೀನಿ ಇವಾಗ. ಆಪತ್ತು ಬಂದವಾಗ ಗೈಸ್, ನಮ್ಮ ಫ್ರೆಂಡ್ಸ್ಗಳೆಲ್ಲ ನಂಗೆ ಹಿಂಗೆ ಆಪತ್ತು ಬಂದವಾಗ ಅವಾಗ ಹೆಲ್ಪ್ ಮಾಡ್ತಿರ್ತಾರೆ. ಇಂಥ ಫ್ರೆಂಡ್ಸ್ಗಳು ಎಲ್ರಿಗೂ ಇರಬೇಕು ಗೈಸ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಟೈಮುಗಳಲ್ಲಿ ಹೆಲ್ಪ್ ಮಾಡೋದಕ್ಕೆ ಫ್ರೆಂಡ್ಸ್ಗಳೇ ಬರೋದು, ಫ್ರೆಂಡ್ಸ್ಗಳು ಬಿಟ್ಟು ಬೇರೆ ಯಾರೂ ಬರೋಲ್ಲ ಈ ಟೈಮಲ್ಲಿ ಹೆಲ್ಪ್ ಮಾಡೋದಕ್ಕೆ. ಒಬ್ಬ ನಮ್ಮ ಮಚ್ಚ ಬರ್ತಾವೆ ನೀವು ಸೂರ್ಯ. ಗೈಸ್ ಮೂನ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ, ಹಾಂ ಕ್ರೇಜಿಯಾಗಿದೆ ಮೂನ್ ಮಾತ್ರ. ಇಲ್ಲಿ ನೋಡಿ ಗೈಸ್ ಟೈಮು 11 ಗಂಟೆ ಆಗೈತೆ. ಬುಟ 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 ಅಂತ ಬಡ್ಕೊತಾ ಅವಳೆ. ಇವ್ರು ಕೆಳಗೆ ಹೋಗ್ಬಿಟ್ಟವ್ರೆ. ನನ್ನ ಬಿಟ್ಟಿರೋದಕ್ಕಾಗಿಲ್ಲ ನಿಮ್ಗಿಬ್ರಿಗೆ, ನನ್ನ ಬಿಟ್ಟಿರೋದಕ್ಕಾಗಿಲ್ಲ ನಿಮ್ಮಿಬ್ಬರಿಗೆ. ಏಯ್ ನಾನು ಬಿಟ್ಟಿರೋದಕ್ಕಾಗಿಲ್ಲ ನಿನಗೆ. ಹಾಂ ಆಯ್ತು, ನಾನು ಬೇಕೇ ಬೇಕಾ ನಿನಗೆ? ಹಾಂ ಬೇಕಾ, ಏನೇ ಬೇಕಾ ನಿನಗೆ ಕಾಟ ಕೊಡೋಕ್ಕೆ? ಪುಟ್ಟ ಬುಟ್ಟ ಬುಟ್ಟ ಅಂತ ಕಾಟ ಕೊಡೋಕ್ಕೆ ಇರಿಟೇಷನ್ ಮಾಡಬೇಕು, ಅಷ್ಟು ಇರಿಟೇಷನ್ ಮಾಡ್ತಾರೆ. ತುಂಬ ಇರಿಟೇಷನ್ ಮಾಡ್ತಾರೆ ನನಗಂತೂ. ನೋಡಿ ಸ್ಪೆಕ್ಸ್ ಹಾಕ್ತಾಳೆ ಗೈಸ್. 99% ಆಗಿದೆ ನೋಡಿ ಗೈಸ್. 100% ಆಯಿತು. ಸೊ ಆ ಖುಷಿ 99% ಆಗಿ 100% ಆಗುತ್ತಾ? ಆ ಖುಷಿ ಒಬ್ಬ ವ್ಲಾಗರ್ಗೆ, ಒಬ್ಬ ಎಡಿಟರ್ಗೆ ಸಿಕ್ಕಾಪಟ್ಟೆ ಅದು ರಿಲೇಟ್ ಆಗುತ್ತೆ ಅವ್ರಿಗೆ. ಯಾಕಂದರೆ ಅದು ಸೇವ್ ಆಗಿ ಅದೊಂಥರ ಖುಷಿ ಇರುತ್ತೆ. ಸೇವ್ ಆಗಿದಷ್ಟೇ ಒಂಥರ ಖುಷಿ ಆಗ್ಬಿಡುತ್ತೆ ನಮಗೆ. ನನ್ನ ಆಪತ್ ಬಾಂಧವ ಬಂದಿದ್ದಾನೆ ಗಾಯ್ಸ್, ನನ್ನ ಆಪತ್ ಬಾಂಧವ ಬಂದವನೇ. ಆಯ್ ಮತ್ತೆ ಥ್ಯಾಂಕ್ ಯು ಸೊ ಮಚ್. ಮತ್ತೆ ಫ್ರೆಂಡ್ ಮತ್ತೆ ನೀವು ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟಿನಿ ನೀವು ವ್ಲಾಗಲ್ಲಿ, ನೀವು ಫುಲ್ ಬಿಲ್ಡಪ್ ಕೊಟ್ಟಿನಿ ಗೈಸ್. ಫ್ರೆಂಡ್ ಅಂದರೆ ಹಿಂಗಿರ್ಬೇಕು ಗೈಸ್. ನೋಡಿ ಗೈಸ್ ಹೆಂಗೆ ಅಂತ ನೋಡಿ ಗೈಸ್, ಇದು ಫ್ರೆಂಡ್ ಅಂದ್ರೆ ನೀವು ಒಳ್ಳೆಯವನೇ ಕಣಲ್ಲಿ ಮಚ್ಚ. ಇನ್ನು 1 ತಿಂಗಳು ನಾನು ಮಿಸ್ ಮಾಡ್ಕೋತೀನಿ ಮಚ್ಚ. ಇನ್ನು 1 ತಿಂಗಳು ನಾನು ಬರೋಲ್ಲ ಮನೆಗೆ. ಎಲ್ಲೋಯ್ತ್ಯಾ? ಹೈದ್ರಾಬಾದ್ ಹೋಗ್ತಾ ಇದ್ದೀನಿ ಮಚ್ಚ. ಅಲ್ಲೇ ಇದ್ಬಿಡ್ತೀನಿ 1 ತಿಂಗಳು. ನಾನು ಆರಾಮಾಗಿ ಪೀಸ್ ತಗೊಂಡು ನಂಗೆ ತಲೆ ಫುಲ್ಲು ಟ್ರಿಪಲ್ ಡ್ರೈವಿಂಗಲ್ಲೇ ದಯವಿಟ್ಟು ಹೋಗ್ಬಿಡಿ. ಇದು ಮೇನ್ ರೋಡ್ ಅಲ್ಲ, ಇಲ್ಲೇ ಹತ್ರ ಇರೋದು. ಸೊ ಅದಕ್ಕೆ ನಾನು ಡ್ರಾಪ್ ಹಾಕ್ಸ್ಕೊತೀನಿ. ಯಾವುದು ಕ್ಯಾಬ್ ಬಂದಿಲ್ಲ, ಸೊ ಅದಕ್ಕೆ ನಾನು ಡ್ರಾಪ್ ಹಾಕ್ಸ್ಕೊತೀನಿ ಅರ್ಶನ್ ಹತ್ರ. ಸೊ ಗೈಸ್ ಈಗ ಜಸ್ಟ್ ಹೆಬ್ಬಾಳ ಎಕ್ಸ್ಟ್ರೀಮ್ ಮಾಲ್ ಹತ್ರ ರೀಚ್ ಆಗಿದ್ದೀವಿ. ನೋಡಿ ಗೈಸ್ ಹೆಂಗಿದೆ ಅದು. ಹಾಂ ಏನು ಮಾಲ್ ಮಚ್ಚ ಅದು? HDFC ಬ್ಯಾಂಕಾ? ಕ್ರೇಜ್ ಆಗೈತಲ್ಲ ಗೈಸ್ ನೋಡೋದಕ್ಕೆ ಅದು. ಈ ಅಪಾರ್ಟ್ಮೆಂಟ್ ನೋಡಿ ಚೆನ್ನಾಗಿದೆ, ಹಿಂಗೈತಲ್ಲ ಒಂಥರ ಯೂ ಥರ ಇದೆ. ಕವ್ ಅಲ್ಲೆಲ್ಲ ಮನೆ ತಗೋಬೇಕು ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗತ್ತಲ್ಲ. ಎಷ್ಟು ಖರ್ಚಾಗುತ್ತೆ ಡರ್ಲಿಂಗ್? ಡರ್ಲಿಂಗ್ ಎಷ್ಟು ಖರ್ಚಾಗುತ್ತೆ ಡರ್ಲಿಂಗ್? ಏನೊಂದು 1 ಕೋಟಿ ಆಗುತ್ತಾ? 2.5 ಕೋಟಿ. ಹೋಗ ತಗೊಂಬರ, ಹೋಗ ನಿನ್ ಕಾರ್ಡೆಲ್ಲ ಚಕ್ಕಲ್ಲ, ಚಕ್ಕಲ್ ತಗೊಂಬ. ಚಕ ಅಂದ್ರೂ ಕೊಡಲ್ಲ ಗೈಸ್, ಅದು ನಮಗೆ ಸಿಗಲ್ಲ. ಇವಾಗ ನಾವು ಹೈದ್ರಾಬಾದ್ಗೆ ಹೋಗ್ಬೇಕು ಗೈಸ್. ಹೈದ್ರಾಬಾದ್ಗೆ ಹೋಗ್ಬೇಕಾದ್ರೆ ಬಸ್ಸು ಎಕ್ಸ್ಟ್ರೀಮ್ ಅಂತ ಬರುತ್ತಂತೆ. ಹೈದ್ರಾಬಾದ್ಗೆ ಹಿಂಗೆ ಹೋಗುತ್ತಾ ಅಥವಾ ಹಿಂಗೆ ಹೋಗುತ್ತಾ? ಫುಲ್ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದೀವಿ ನಾವು. ಇವನು ಹಿಂಗೆ ಹೋಗೋದಂತ ಹೇಳೋವಂತೆ. ಸೊ ಹಿಂಗೆ ಹೋಗಿಲ್ಲ ಅನ್ಕೋ, ನೀನೇ ಕಳ್ಸ್ಬಿಡ್ತೀನಿ ಹೊರಟೋಗಂತ ಒಬ್ಬನೇ ನಡ್ಕೊಂಡು. ಮತ್ತೆ ಸೀನು ಬಸ್ಸು ಆಲ್ರೆಡಿ ಅಲ್ಲಿ ಬಂದ್ಬಿಡೈತೆ ಗೈಸ್. ನಾವು ಇಲ್ಲೇ ಇದ್ದೀವಿ ಗೊತ್ತಾಗಿಲ್ಲ ನಮಗೆ. ಅದಕ್ಕೆ ಲೇಕೇಶ್ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬಂದು ಅಂದೆ. ಪಾಪ ಅವ್ನು ಅಲ್ಲಿ ನೋಡ್ಕೊಂಬಂದವನೇ. ಇನ್ನೇನು ಒಂದು 5 ನಿಮಿಷ ಬಿಟ್ಟಿದ್ರೆ ಬಸ್ ಹಂಗೆ ಓಡೋಗ್ಬಿಡೋದು. ಸದ್ಯ ಬಸ್ ಇಲ್ಲೇ ಐತೆ. ಹುಷಾರು ಮಗ, ನನ್ನ ಫೇವ್ರೇಟ್ ಬ್ಯಾಗ್ ಅದು. ಅಣ್ಣ ನೀವು ಇಲ್ಲೇ ಇರ್ತೀರಾ, ಬರ್ತೀರಾ? ಅಲ್ಲೊಂದು ಸುಮ್ಮನೆ ಅವಳು ಕೊಡೋಣ ಅಂತ ಅಷ್ಟೇ. ಬಾಯ್ ಮಚ್ಚ, ಸಿ ಯು ಆಫ್ಟರ್ 1 ಮಂತ್. ಬಾಯ್. ಎಷ್ಟೊಂದು ದಿವಸ ಆದಮೇಲೆ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಜೈ ಆಂಜನೇಯ. ಹಾಯ್ ಅಣ್ಣ, ನಮಸ್ಕಾರ. ಸಲಾಮ್ ಅಲೈಕುಮ್. ಗಾಯ್ಸ್ ಬಸ್ಸು ಕೂಡ ಚೆನ್ನಾಗೇ ಇದೆ, ಏನೇನು ಅಷ್ಟೇನು ಕೆಟ್ಟದಾಗಂತೂ ಇಲ್ಲ, ಚೆನ್ನಾಗೇ ಇದೆ ಬಸ್ಸು. ನಮ್ಮ ಸೀಟು ಮೋಸ್ಟ್ಲಿ ಇದೆ ಅನ್ಕೋತೀನಿ. ಈಗ ಸೆಟ್ಲ್ ಆಗ್ಬಿಟ್ಟು ನಿಮ್ಗೆ ಸಿಗ್ತೀನಿ. ನನ್ನ ಜೊತೆಗೆ ಸೂರ್ಯನ ಬರ್ತಾನಂತೆ ಇವಾಗ. ನನ್ನ ಬಿಟ್ಟಿರೋದಕ್ಕಾಗಲ್ಲ ಗೈಸ್ಗೆ, ಹೇಳಿವ ನನಗೆ. ನನ್ನ ಬಿಟ್ಟು ಯಾರು ಇರಲ್ಲ ಗೈಸ್. ನಾನು ಇರ್ತೀನಿ. ಏನು ನಡೆಯಲೇ, ನಾನು ಇರ್ತೀನಿ. ಇರ್ತೀನಿ ಇರ್ತೀಯ ಬಿಟ್ಬಿಡು. ಮನ್ಸ್ಬೇಕು ಹೇಳೋ, ನಾನು ಯಾರನ್ನ ಬೇಕಾದ್ರೆ ಬಿಟ್ಟಿರ್ತೀನಿ. ಅದೇ ಬಿಟ್ಟಿರಕ್ಕಾಗಲ್ಲ ಎಲ್ರು, ಅದು ಮನ್ಸಿಗೆಲ್ಲ ಆತರ. ಬಟ್ ಏನಾದ್ರು ಆತರ ಸಂದರ್ಭ ಬಿಟ್ಟಿರ್ತೀನಿ. ಎಲ್ಲ ಫ್ರೆಂಡ್ ಒಳ್ಳೆ ಬಿಲ್ಡಪ್ ಕೊಟ್ಟೆ ಗೈಸ್. ಫ್ರೆಂಡ್ ಅಂದ್ರೆ ಹಂಗೆ, ಫ್ರೆಂಡ್ ಅಂದ್ರೆ ಹಿಂಗೆ ಅಂತ ನೋಡಿದ್ರೆ ಹಿಂಗೆ ಗೊತ್ತಾ, ನಾನು ಮಾತಲ್ಲಿ ತೋರ್ಸೋದಲ್ಲ, ಇದ್ದು ಮಾಡ್ ತೋರಿಸ್ತೀಯ. ಮಾತಲ್ಲಿ ತೋರ್ಸಲ್ಲ, ಮಾಡ್ ತೋರಿಸ್ತೀಯ. ಮಾತಲ್ಲಿ ತೋರ್ಸ್ಬೋದು ರ್ಯಾಪ್ ಮಾಡು. ಮಾತಲ್ಲಿ ತೋರ್ಸಲ್ಲ, ಮಾಡ್ ತೋರಿಸ್ತೀಯ. ಮಾತಲ್ಲಿ ತೋರ್ಸಲ್ಲ, ಮಾಡ್ ತೋರಿಸ್ತೀಯ. ಅಕ್ಕಪಕ್ಕ ಮಲಗಿದ್ರೆ ಏನು ದುಡ್ಡು ಕೊಟ್ಟಿಲ್ವಾ? ಆಯ್ತು. ಟಿವಿ ಐತ ಮಗ ನಂಗೆ.
ಸೀರಿಯಲ್ ಹಾಕೊಂಡು ನಿಂದು ಬೃಂದಾವನ ತಗೊಂಡು ಹೋಗ್ಲಾ ಸೀರಿಯಲ್ ಟೀ ಬರುತ್ತಾ ಪ್ಲಗ್ ಪಾಯಿಂಟು ಎಲ್ಲೂ ಟೀ ಮೇಲೆ ಪ್ಲಗ್ ಪಾಯಿಂಟ್ ಇಲ್ಲೇ ಐತೆ ಒಳ್ಳೆ ಇವಾಗ ಹಾಕೊಂಡಿದ್ರಲ್ಲಿ ಚಾರ್ಜ್ ಹಾಕೊಂಡ್ ಫೋನ್ ಏನ್ ನೋಡ್ತೀಯಾ ಹಾಕೊಂಡು ಫುಲ್ಲು ಸೊ ಗೈಸ್ ಈಗ ಬಸ್ಸು ಹೊರಡ್ತಾ ಇದೆ. ನಾನು ಮತ್ತೆ ನಮ್ಮ ತೇಜಸ್ಸು ಪಕ್ಕ ಮಲ್ಕೊಂಡು ಹೋಗ್ತಾ ಇದ್ದೀವಿ. ಮಲ್ಕೊಂಡಿದೀವಿ ಅಷ್ಟೇ. ಕವ ಅಂತಾಳೆ ಹಿಂಗೆ ಬಸ್ಸಲ್ಲೆಲ್ಲ ಹೋಗ್ಬೇಕಾರೆ ಗೊತ್ತಲ್ಲ ಹಿಂಗೆಲ್ಲ ಆಗ್ತಾ ಇರುತ್ತೆ ಅಂತ. ಸೊ ಈಗ ಹೈದ್ರಾಬಾದ್ಗೆ ಹೋಗ್ತೀವಿ. ಇನ್ನು 1 ತಿಂಗಳು ಗ್ಲಾಸ್ ಇಲ್ಲ, ಇದು AC ಬಸ್ ಅಲ್ವಾ, ಅದಕ್ಕೆ ಗ್ಲಾಸ್ ತೆಗಿಲ್ಲ. ಇನ್ನು 1 ತಿಂಗಳು ನಾವು ಎಲ್ಲೋ ಕಾಣಿಸ್ಕೊಳಲ್ಲ ಗೈಸ್. ಹಾಗೇನಾ ಅಲ್ಲೇ ಇದ್ಬಿಡೋಣ, ಆರಾಮಾಗಿ ಹೋಗ್ಬಿಡು, ಅಲ್ಲೇ ಇದ್ಬಿಡೋಣ, ಹೈದ್ರಾಬಾದಲ್ಲಿ ಇದ್ಬಿಡೋಣ. తెలుగు ಹೇಳ್ಕೊಡ್ತೀನಿ. తెలుగు బరుతా నీకే? తెలుగు వచ్చిందా నీకు? వస్తుంది. మీకు వస్తుందా? నాకు కొంచెం వస్తుంది. వస్తుంది. ఫుల్ వస్తుందా? ఫుల్ వస్తుంది. నాకు వచ్చలేదు వచ్చలేదు నాకు. ಕನ್ನಡ ಓದೋಣ. ಓಕೆ ಬನ್ನಿ ಗೈಸ್. ಅಲ್ಲೂ ಕನ್ನಡ ಮಾತಾಡೋಣ. ಅಲ್ಲೂ ಕನ್ನಡ ಮಾತಾಡೋಣ ಹೋಗ್ಬಿಟ್ಟು ಬನ್ನಿ. ಇವಾಗ ಹಂಗೆ ಆನ್ ದ ವೇ ಹೋಗ್ತಾ ನಿಂಗೆ ಸಿಗ್ತೀನಿ ಗೈಸ್. ಈಗ ಬಸ್ಸು ಹೊರಡ್ತು. ಬಸ್ ಜರ್ನಿನೇ ಒಂಥರ ಕ್ರೇಜಿ ಗೈಸ್ ಅಲ್ವಾ, ಸಖತ್ತಾಗೈತೆ ಹೋಗೋದಕ್ಕೆ. ಸೊ ಈಗ ಕತ್ಲಾಗಿದೆ. ಮುಂದೆ ಟೀ ಕಾಫಿ ನಿಲ್ಸಿದ್ರೆ ನಿಮ್ಗೆ ಸಿಗ್ತೀನಿ. ಸೊ ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಗುಡ್ ಮಾರ್ನಿಂಗ್. ಸ್ವಲ್ಪ ಬಸ್ಸು ಲೇಟಾಗಿ ಬಂದಿದೆ ಗೈಸ್. ಇವಾಗ ಆಲ್ರೆಡಿ ನಾವು ಹೈದ್ರಾಬಾದ್ಗೆ ರೀಚ್ ಆಗಿಬಿಟ್ಟಿದ್ದೀವಿ. ಇವಾಗ ಮನೆ ಕೆಳಗೆ ಹೇಳ್ಬಿಟ್ಟು ನಿಮ್ಗೆ ಸಿಗ್ತೀನಿ ಗೈಸ್. ಈಗ ನನ್ನ ಲಗೇಜ್ ಒಳಗಡೆ ಇದೆ. ಆ ಲಗೇಜ್ ತೊಗೊಬೇಕು. ನನ್ನ ಫಸ್ಟ್ ಲಗೇಜ್ ಎಲ್ಲ ಬಂದ್ಬಿಡ್ಬೇಕು, ಆಮೇಲೆ ನನ್ನ ಲಗೇಜ್ ಬರುತ್ತೆ. ಲಗೇಜ್ ತೊಗೊಂಡು ಹೋಗುವ ಗೈಸ್. ಫಸ್ಟ್ ಟೈಮ್ ನಾನು ಬಂದಿರೋದು ಹೈದ್ರಾಬಾದ್. ಸ್ವಲ್ಪ ಬಿಸಿಲು ಚೆನ್ನಾಗಿದೆ, ಪರವಾಗಿಲ್ಲ ಗೈಸ್, ಸ್ವಲ್ಪ ಕಮ್ಮಿಗಿದೆ ಹೈದ್ರಾಬಾದ್. ಬಿಸಿಲು ಅಷ್ಟಿಲ್ಲ, ನೋಡೋಣ ಹೆಂಗಿರುತ್ತೆ ಅಂತ. ಇನ್ನು ಆಟೋ ನೋಡಿದ್ರೆ ಹೆಂಗಿದ್ದಾವೆ, ಯೆಲ್ಲೋ ಕಲರು ಬ್ಲ್ಯಾಕ್ ಕಲರು ಆಟೋ. ಪೊಲೀಸ್ ನೋಡಿ ಯಾವ ಥರ ಬಟ್ಟೆ ಹಾಕಿದ್ದಾರೆ. ಇದು ಹೈದ್ರಾಬಾದ್ ಬ್ರಿಡ್ಜು. ಎಷ್ಟು 15 ಕಿಲೋಮೀಟರ್ ಇಲ್ಲಿಂದ ಹೈದ್ರಾಬಾದ್. ಸೊ ನಾವಿವಾಗ ಒಂದು ಹೋಟ್ಲು ಬುಕ್ ಮಾಡಿದ್ದೀವಿ. ಇವಾಗ ಆ ಹೋಟ್ಲು ಹೋಗ್ಬೇಕು. ಆ ಹೋಟ್ಲ್ ಲೊಕೇಶನ್ ಅವ್ನು ಹಾಕ್ತವನೆ. ಕ್ಯಾಬ್ ಬುಕ್ ಮಾಡಿದ್ದಾನೆ. ಕ್ಯಾಬಲ್ಲಿ ಬರೀ 100 ರೂಪಾಯಿ ತೋರಿಸಿದಾಗ, 100 ರೂಪಾಯಿ ಅಷ್ಟೇ ತೋರಿಸಿರೋದು. ಆದರೆ ಆಟೋ ಡ್ರೈವರು 250 ರೂಪಾಯಿ ಕೇಳ್ತವನೆ. ಪರವಾಗಿಲ್ಲ ಅಪ್ಪ, ಇಲ್ಲಿ ಹೈದ್ರಾಬಾದಲ್ಲಿ ಒಳ್ಳೆ ಟೋಪಿಗಳು ಹಾಕ್ತಾರೆ ಗೈಸ್. ಹುಷಾರಾಗಿರ್ಬೇಕು ನಾವು. ಒಳ್ಳೆ ಟೊಪ್ಪಿಗಳು ಹಾಕ್ತಾರೆ ನೋಡಿ, ಹೆಂಗೆ ಟೊಪ್ಪಿಗಳು ಹಾಕ್ತಾರಲ್ಲಿ. ಅಲ್ಲೂ ಟೊಪ್ಪಿಗಳು ಹಾಕ್ತಾರೆ. ಸೇಮ್ ಬೆಂಗಳೂರು ಥರ ಅಷ್ಟೇ. ಕ್ಯಾಬ್ ಬುಕ್ ಮಾಡೋದು, ಅವ್ರಿಗೆ OTP ಹೇಳೋದು, ಅವ್ರು OTP ತೊಗೊತಾರೆ, ಮತ್ತೆ ಹತ್ಕೊಂಡು ಹೋಗ್ತಾ ಇರೋದು. ಸೊ ನಾನು ಫಸ್ಟ್ ಟೈಮು ಹೈದ್ರಾಬಾದಲ್ಲಿ ಆಟೋ ಹತ್ತಿರೋದು. ಬನ್ನಿ ಹೋಗುವ. ಚೆನ್ನಾಗಿದೆ ಆಟೋ. ಚೆನ್ನಾಗಿದಲ್ಲ ಹೈದ್ರಾಬಾದ್ ಆಟೋ. ನೀವು ಫಸ್ಟ್ ಟೈಮ್ ಬರ್ತಿರೋದು ಇಲ್ಲಿಗೆ? ನಾನು ಫಸ್ಟ್ ಟೈಮ್ ಬಂದಿರೋದೆ ಹೈದ್ರಾಬಾದ್. ಚೆನ್ನಾಗೈತೆ. ಬೆಂಗಳೂರಲ್ಲಿ ಐತೆ ಗೈಸ್. ವಾವ್, ಕ್ರೇಜಿ ಬಿಲ್ಡಿಂಗ್ ಗೈಸ್ ಇದು ಅಲ್ವಾ. ಸಕ್ಕದ ಕಟ್ಟೋರು ಬಿಲ್ಡಿಂಗ್ ಇದು. ಟ್ವಿನ್ ಬಿಲ್ಡಿಂಗ್ ಗೈಸ್ ಅಲ್ವಾ. ಒಳ್ಳೆ ದುಬೈ ಬಂದಿದ್ದೀವಿ ನೋಡಿ ಗೈಸ್. ದುಬೈ, ವೆಲ್ಕಮ್ ಟು ದುಬೈ. ಅಬಿಬಿ ಕಮ್ ಟು ದುಬೈ. ವಾವ್ ಗೈಸ್, ಈ ಬಿಲ್ಡಿಂಗ್ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಇಲ್ಲೇ ನಾವು ಇವಾಗ ಹೋಗ್ತಾ ಇದೀರಲ್ಲ, 4 ಕಿಲೋಮೀಟರ್ಗೆ 8 ನಿಮಿಷ. ನಮ್ಮ ಬೆಂಗಳೂರು 4 ಕಿಲೋಮೀಟರ್ಗೆ 1 ಅವರ್. ಅದೊಂದು ಫಿಕ್ಸು. ಬೆಂಗಳೂರಲ್ಲಿ 4 ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಅರ್ಧ ಗಂಟೆ ಅಂತೂ ಫಿಕ್ಸ್ ಇಲ್ಲ, 1 ಅವರ್ ಅಂತೂ ಫಿಕ್ಸು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ನಿಮಿಷ? 4 ಕಿಲೋಮೀಟರ್ಗೆ 8 ನಿಮಿಷ. ಸಿಂಪಲ್. ಇಲ್ಲ ಟ್ರಾಫಿಕ್ ಇಲ್ಲ, ಈಗ ಪಾಪ್ಯುಲೇಷನ್ ಇಲ್ಲ. ಐಕ್ಯ ಇದೆ ಇಲ್ಲಿ. ಓ ಗಾಯ್ಸ್, ಇಲ್ಲಿ ನೋಡಿ ಗಾಯ್ಸ್, ಐಕ್ಯ ಇದೆ ಇಲ್ಲಿ ಹೈದ್ರಾಬಾದಲ್ಲಿ. ಐಕ್ಯನೂ ಇದೆಯಪ್ಪ. ಅಲ್ಲಿ ನೋಡಿ ಗೈಸ್, ಅಲ್ಲಿ ನಾಯಿ ಯಾವ ಥರ ಎಕ್ಕಿದೆ. ನಾಯಿ ಅದು ಎಲ್ಲೇ ಅದು ಇದೆ ನಾಯಿ. ಕ್ರೇಜ್ ಮಾಡೋಲ್ಲ ಇದು, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಇದೆ ಹೋಟೆಲ್ಲು. ಬನ್ನಿ ಹೋಗ್ಬಿಟ್ಟು ಒಳ್ಳೆ ಫ್ರೆಶ್ ಅಪ್ ಆಗೋಣ ಫಸ್ಟು. ನಿಮಗೆ ಹೋಮ್ ಟೂರ್ ಕೊಡ್ತೀನಿ ಬನ್ನಿ. ಇದು ಎಂಟ್ರಿ ಆಗಿದ ತಕ್ಷಣ ಒಂದು ಹಾಲ್ ಇದೆ, ಚಿಕ್ಕ ಹಾಲ್ ಅಂದರೆ ಬೆಡ್ರೂಮೇ ಇದು. ಇಲ್ಲೇನಿದೆ ವ್ಯೂ ಅಂತ. ಸೊ ಏನಿಲ್ಲ ಗೈಸ್, ಬಿಲ್ಡಿಂಗು. ನಾನೇನೋ ದುಬೈ ಥರ ಇರುತ್ತೆ ಆಚೆ ಕಡೆ ನೋಡೋದಕ್ಕೆ ಬಿಲ್ಡಿಂಗ್ ಅಂತ ಅಂದ್ಕೊಂಡೆ. ನಾರ್ಮಲ್ ಒಂದು ರೂಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಬಟ್ಟೆ ಬ್ಯಾಗ್ಗಳು ಹಾಕ್ಕೊಳ್ಳೋದಕ್ಕೆ ಕಬೋರ್ಡ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದಕ್ಕೆ, ಹೇರ್ ಸ್ಟೈಲ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿರರ್ ಕೊಟ್ಟಿದ್ದಾರೆ, TV ಕೊಟ್ಟಿದ್ದಾರೆ ಅಷ್ಟೇ. ಆಮೇಲೆ ಇಲ್ಲಿ ಬಂದರೆ ಇದು ವಾಶ್ರೂಮು ಚೆನ್ನಾಗಿಲ್ಲ, ನನಗೆ ರೂಮ್ ಇಷ್ಟ ಆಗಿಲ್ಲ ಗೈಸ್.
ಸೊ ನಾನು ಏನಕ್ಕೆ ಬಂದೆ ಅಂತ ಇವಾಗ ನಿಮ್ಗೆ ಹೇಳ್ತೀನಿ. ಸೊ ಗೈಸ್ ನಾನು ಏನಕ್ಕೆ ಬಂದೆ ಇಲ್ಲಿಗೆ ಅಂತಂದರೆ, ನನಗೆ ನಿನ್ನೆ ನೈಟು ಒಂದು ಫೋನ್ ಬಂತು, ತೆಲುಗು ಜೀ ತೆಲುಗಿಂದ ನಮಗೊಂದು ಫೋನ್ ಬಂತು. ಸೊ ಈ ಥರ ನಮ್ಮ ಸೀರಿಯಲ್ ಇದೆ, ಹೊಸ ಸೀರಿಯಲ್ ಇದೆ, ಸೊ ಲೀಡ್ ರೋಲಾಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಕೇಳಿದ್ರು. ಸೊ ನಾನು ಎಸ್ ಮಾಡ್ತೀನಿ ಅಂತ ಹೇಳಿದೆ. ಅದಾದಮೇಲೆ ಅವರು ಸೊ ನಾಳೆ ಬರೋದಕ್ಕಾಗತ್ತೆ ನಿಮಗೆ ಬೆಳಿಗ್ಗೆ ಅಂತಂದರು. ಸರಿ ಸರ್ ಬರ್ತೀನಿ ಅಂತಂದೆ. ಸೊ ಅವರೇ ಬಸ್ ಬುಕ್ ಮಾಡಿ ಮತ್ತು ರೂಮ್ ಬುಕ್ ಮಾಡಿ ನನ್ನ ಕರ್ಸ್ಕೊಂಡ್ರು. ಸೊ ಬನ್ನಿ ಅಂತ. ಅದಕ್ಕೆ ನಾನು ಒಬ್ಬನೇ ಬಂದರೆ ಚೆನ್ನಾಗಿರಲ್ಲ, ಒಬ್ಬನೇ ಬಂದರೆ ಯಾಕೋ ನನಗೆ ಬೈಕ್ ಸೆಟ್ ಆಗಲ್ಲ ಅಂದ್ಬಿಟ್ಟು ನಾನು ಲೇಖಿನ ಕರ್ಕೊಂಬಂದೆ ಬಾ ನನ್ನ ಜೊತೆಗೆ ಅಂತ. ಅದಕ್ಕೆ ಇಬ್ಬರು ಬಂದಿದ್ದೀವಿ ಇಲ್ಲಿ. ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಅವ್ರು ಒಂದು ಲೊಕೇಶನ್ ಕಳಿಸ್ತಾರೆ. ಸೊ ಆ ಲೊಕೇಶನ್ ಹೋಗ್ಬಿಟ್ಟು ಇವತ್ತು ಲುಕ್ ಟೆಸ್ಟ್ ಇದೆ. 14 ಶೂಟಿಂಗ್ ಸ್ಟಾರ್ಟ್ ಆಗೋದಂತೆ. ಸೊ ಲುಕ್ ಟೆಸ್ಟ್ ಇದೆ. ತೆಲುಗು ನಂಗೆ ಫಸ್ಟ್ ಆಫ್ ಆಲ್ ತೆಲುಗು ಅಷ್ಟು ಚೆನ್ನಾಗಿ ಬರಲ್ಲ, ನಿಮಗೂ ಚೆನ್ನಾಗಿ ಗೊತ್ತು ತೆಲುಗು ಬರಲ್ಲ ನನಗೆ ಅಂತ. ಸೊ ಮ್ಯಾನೇಜ್ ಮಾಡ್ಬೋದು, ಡೈಲಾಗ್ ಕೊಟ್ಟರೆ ಡೈಲಾಗ್ನ ಮ್ಯಾನೇಜ್ ಮಾಡ್ತೀನಿ. ನೋಡುವ ಅಲ್ಲಿ ಹೋಗ್ಬಿಟ್ಟು ಹಿಂಗೆ ಯಾವ ಥರ ಇರುತ್ತೆ ಏನು ಗೊತ್ತಾ ಗೈಸ್, ಇವಾಗ ಫೋನಾಗೆ ತೆಲುಗು ಬರಲ್ಲ ನನಗೆ ಅಂತ ಅಂದ್ಬಿಟ್ಟು ನಾನು ಕಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಸೊ ಯಾವುದು ಬರಲ್ಲ ಅನ್ನತ್ತಲ್ಲ ಅದನ್ನು ನಾನು ಮಾಡಬೇಕು, ಅದನ್ನು ಮಾಡಬೇಕು. ಆ್ಯಕ್ಚುಲಿ ಯಾವ್ದು ಬರಲ್ಲ ಅಂತಾನೋ ಅದನ್ನು ಮಾಡಿದ್ರೆ ಅದು ಒಬ್ಬ ಸಕ್ಸಸ್ಫುಲ್ ಮ್ಯಾನ್ ಆಗ್ತಾನೆ. ಸೊ ಅದಕ್ಕೆ ನಾನು ಬರ್ದಿರೋದನ್ನ ಮಾಡ್ತಾ ಇದ್ದೀನಿ. ನೋಡುವ, ಹೊಸ ಪ್ರಯತ್ನ ಇದು. ಜೀವನದಲ್ಲಿ ಎಲ್ಲ ಹೊಸದು ಮಾಡ್ಬೇಕು ಗೈಸ್. ಅದೇ ಸೇಮ್ ಓಲ್ಡ್ ಮಾಡ್ಕೊಂಡು ಹೋದ್ರೆ ಅದು ಹಂಗೆ ಅಲ್ಲೇ ಇದ್ಬಿಡ್ತೀವಿ. ಅದನ್ನ ಬಿಟ್ಟು ಬೇರೆ ಕಡೆ ಮಾಡಬೇಕು ಅಲ್ವಾ. ನಮ್ಗೆ ಯಾಕೆ ಗೊತ್ತಿಲ್ಲ, ಅಲ್ಲೂ ಹೋಗ್ಬಿಟ್ಟು ಸ್ವಲ್ಪ ಪ್ರಯತ್ನ ಪಟ್ಟು ಮಾಡಬೇಕು. ಸೊ ಅದನ್ನು ಇವಾಗ ಮಾಡ್ತಿದ್ದೀನಿ, ಧೈರ್ಯ ಪಟ್ಟು ಮಾಡ್ತಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಆ ಲೊಕೇಶನ್ಗೆ ಹೋಗ್ಬೇಕು. ಬನ್ನಿ ಹೋಗೋ. ತೆಲುಗು ಸೆಟ್ ಹಿಂಗಿರ್ತದೆ ನಿಮಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಾನು ಟ್ರಿಪ್ ಹೋದಾಗ ಮರ್ತೋಗ್ಬಿಟ್ಟಿದೆ ಬ್ರಷ್ ಮತ್ತು ಪೇಸ್ಟು. ಈ ಸರಿ ತೊಗೊಂಬಂದಿದ್ದೀನಿ. ಹಿಂಗೆ ಸೊಪ್ಪು ಆಯ್ತಾ? ಸೋಪ್ ತಂದಿಲ್ಲ ಕಣ. ಶಾಂಪು ಮರ್ತೋಗ್ಬಿಟ್ಟೆ ಕಣ. ಒಂದಿಲ್ಲ ಅಂದರೆ ಒಂದು ಮರ್ತೋಗ್ಬಿಡ್ತೀನಿ ಗೈಸ್. ನನ್ನ ಬಾಡಿ ಹೆಂಗಿದೆ? ಒಳ್ಳೆ ಕಟ್ಟಿಂಗ್ ಮಾಡಿದ್ದೀನಿ, 6 ಪ್ಯಾಕ್ ಬರ್ಸ್ತಾ ಇದ್ದೀನಿ. ಆದಷ್ಟು ಬೇಗ 6 ಪ್ಯಾಕ್ ಬರುತ್ತೆ. ಅವನು ಫ್ಯಾಮಿಲಿ ಬರ್ಸಿದ್ದಾನೆ, ನಾನು 6 ಪ್ಯಾಕ್ ಬರ್ಸಿದ್ದೀನಿ. ಸೊ ಎಲ್ಲರಿಗೂ ಒಂಥರ ಇಷ್ಟ ಬರ್ಸೋದಕ್ಕೆ ಅಲ್ವಾ ಗೈಸ್. ಈ ವಾಶ್ರೂಮಲ್ಲಿ ನೋಡಿ, ಒಂದು ಶಾಂಪೂ ಇಟ್ಟಿಲ್ಲ, ಒಂದು ಸೋಪ್ ಇಟ್ಟಿಲ್ಲ, ಏನಿಟ್ಟಿಲ್ಲ. ನಮ್ಮ ಬೆಂಗಳೂರೇ ಪರವಾಗಿಲ್ಲ ಗೈಸ್. ನಿಜ ಹೇಳಬೇಕು ಅಂತಂದರೆ ನಮ್ಮ ಬೆಂಗಳೂರು ಸೂಪರು. ಅಲ್ಲಿ ಅಟ್ಲೀಸ್ಟ್ ಒಂದು ಸೋಪು ಶಾಂಪು ಏನೋ ಇಟ್ಟಿರ್ತಾರೆ, ಇಲ್ಲ ಅದೂ ಇಟ್ಟಿಲ್ಲ. ನೋಡೋಣ ಇದು ಯಾವ ಥರ ನೋಡೋಣ. ಸೊ ಗೈಸ್ ಇದು ನೋಡಿ, ಇದು ಯಾವುದೋ ಬಾದಾಮ್ ಶಾಂಪು ಅಂತ ಹೊಸ ಶಾಂಪು ನೋಡ್ತೀನಿ ಫಸ್ಟ್ ಟೈಮ್ ನಾನು. ಬಾದಾಮ್ ಸೀಗೆಕಾಯಿ ಗೈಸ್. ಈಗ ರೆಡಿ ಆಗಿದ್ದೀನಿ. ಫುಲ್ ಪುಕ್ಕ ಅಂತ ಭಯ ಆಗ್ತಿದೆ ಗೈಸ್ ನಿಜವಾಗ್ಲೂ. ಯಾಕೆ ಗೊತ್ತಾ, ಫಸ್ಟ್ ಟೈಮು ಅಲ್ವಾ ತೆಲುಗು ಇಂಡಸ್ಟ್ರಿಗೆ ಬಂದಿರೋದು ಫಸ್ಟ್ ಟೈಮ್ ನಾನು. ಈ ಚಿತ್ರಪತಿ ಸ್ಟುಡಿಯೋನಾ? ಚಿತ್ರಮಂದಿರ ಸ್ಟುಡಿಯೋ ಹೋಗ್ಬೇಕು ಅಂತ ಕ್ಯಾಬ್ ಬುಕ್ ಮಾಡಿದ್ದೀವಿ. తెలుగు గైస్ కొంచెం ಚೆನ್ನಾಗಿ ಮಾಡ್ದಂಗೆ తెలుగు మాట్లాడరా తెలుగు బాగా వస్తుందా నీకు? నాకు ఏం రాదు. నాకు కొంచెం వస్తుంది, అలా మేనేజ్ చేస్తాను. ನೋಡುವ ಏನಾಗುತ್ತೆ ಅಂತ. ನಂಗೆ ಒಂದೇನೆಲ್ಲ ಗೊತ್ತಿಲ್ಲ ಗೈಸ್ తెలుగులే. చంపడానికి సావడానికి భయం ఒక్కటే అడ్డుగా వస్తుంది. ఒక్కసారి ఆ భయం పోతే ఎవడైనా చస్తాడో, ఎవడైనా చంపుతాడో. ಈಗ ಒಂದು ಕಾರ್ನ ಬುಕ್ ಮಾಡ್ಕೊಂಡ್ವಿ. ಸಿಕ್ಕಾಪಟ್ಟೆ ಇದೆ, ಮತ್ತೆ 20 ಕಿಲೋಮೀಟರ್ಲಿಂದ ಹೋಗ್ಬೇಕು ನಾವು. ಸಿಕ್ಕಾಪಟ್ಟೆ ಬಿಸಿಲೈತಪ್ಪ ಇಲ್ಲೂ. ಬೆಂಗಳೂರು ಥರನೇ ಬಿಸಿಲೈತಪ್ಪ ಇಲ್ಲೂ ಅಲ್ವಾ? ಬೆಂಗಳೂರು ಥರನೇ ಸೇಮ್ ಬಿಸಿಲು ಗೈಸ್. ಒಂಥರ ಭಯ ಆಗ್ತಿದೆ ಗೈಸ್. ಖುಷಿನೂ ಆಗ್ತಿದೆ, ಭಯನೂ ಆಗ್ತಿದೆ, ಎರಡೂ ಆಗ್ತಿದೆ. ಹೋಗೋಣ, ಹೋಗ್ಬಿಟ್ಟು ಏನು ಆಗಲ್ಲ ಅನ್ಕೊಂತೀವಿ ಅದು ಮಾಡ್ಬಿಟ್ಟು ಬರೋಣ ಬನ್ನಿ. ಈ ಲೊಕೇಶನ್ ನೋಡಿದ್ರೆ ಸೇಮ್ ಒಳ್ಳೆ ಗೋವಾ ಲೊಕೇಶನ್ ಇದ್ದಂಗೆ ಐತೆ ಗೈಸ್. ಗೋವಲ್ಲೂ ಒಂದು ಹಿಂಗೆ ಬರೋದು ಲೊಕೇಶನು, ಬ್ರಿಡ್ಜ್ ಕೆಳಗಡೆ ಪಂಜಿಮ್ ಹತ್ರ. ಕರೆಕ್ಟು ಪಂಜಿಮ್ ಹತ್ರನೂ ಸೇಮ್ ಲೊಕೇಶನ್ ಬರುತ್ತೆ ಗೈಸ್. ಅದೇ ಥರ ಕಾಣಿಸ್ತೀವಿ ನಂಗಿದು. ಸೊ ಅವಾಗಲೇ ಅವನೇನೋ ಹೇಳ್ದ, ಇಲ್ಲಿ ಪರವಾಗಿಲ್ಲ ಟ್ರಾಫಿಕ್ ಇರಲ್ಲ ಹಂಗೆ ಹಿಂಗೆ ಅಂತ. ಎಲ್ಲಿ ಹೋದ್ರೂ ಇದೇ ಕತೆ. ನಮ್ಮ ಇಂಡಿಯಾಲಿ ಎಲ್ಲೋದ್ರೂ ಟ್ರಾಫಿಕ್ ಕತೆ ಇದ್ದೇ ಇರುತ್ತೆ. ಬೆಳಗ್ಗೆ ನಮ್ಮ ಕರ್ನಾಟಕದಲ್ಲಾಗಿರ್ಲಿ, ಹೈದರಾಬಾದಲ್ಲಾಗಲಿ, ಇಲ್ಲಾಂದ್ರೆ ಡೆಲ್ಲಿಲಾಗಿರಲಿ, ಈ ಟ್ರಾಫಿಕ್ ಅಂತೂ ಇದ್ದೇ ಇರ್ತದೆ. ಈಗ ಜಸ್ಟ್ ಲೊಕೇಶನ್ ರೀಚ್ ಆಗಿದ್ದೀವಿ. ಇವರು ನಮ್ಮ ಫೋನಾಗಿ ಕರೆದಿರೋದು. ಬನ್ನಿ ಒಳಗೆ ಹೋಗೋಣ, ಒಳಗಾಗಿ ನೋಡೋಣ ಏನಿದೆ ಅಂತ. ಲೆಟ್ಸ್ ಗೋ. ಫುಲ್ ನರ್ವಸ್ ಫೀಲ್ ಆಗ್ತಿದೆ ಗೈಸ್. ಈ ಶೂಟಿಂಗ್ ಸೆಟ್ ಮನೆ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಈಗ ಒಳಗಡೆ ಶೂಟಿಂಗ್ ನಡೀತಿದೆ. 21 ಮೆಂಬರ್ಸ್ ಅಂತೆ, ಜಾಯಿಂಟ್ ಫ್ಯಾಮಿಲಿದು. ಸೇಮ್ ನಮ್ಮ ಬೃಂದಾವನ ಮಾಡಿದ್ವಲ್ಲ ಹಂಗೆ. ಸೊ ಈಗ ಮಜ್ಜಿಗೆ ಕೊಟ್ಟಿದ್ದಾರೆ, ಬೆಳಿಗ್ಗೆ ಟಿಫನ್ ಮಜ್ಜಿಗೆ ಕುಡ್ದು ಆದಮೇಲೆ ಒಳಗಡೆ ಹೋಗೋಣ. ಸೇಮ್ ಇದು ಸೆಟ್ಟು ನಮ್ಮ ಬೃಂದಾವನ ಮನೆ ಇತ್ತಲ್ವಾ, ಅದೇ ಥರ ಐತೆ ನೋಡಿ ಸೆಟ್. ಇದು ಸೇಮ್ ಬೃಂದಾವನ ಸೆಟ್ ಮನೆ ಇದ್ದಂಗೆ ಐತೆ ಅಲ್ವಾ? ಸಾಕಾಗೈತೆ ಮನೆ. ಕಿಚನ್ ಸೆಟ್ ನೋಡಿ ಗೈಸ್ ಹೆಂಗೈತೆ, ನೋಡೋ ಕಿಚನ್ ನೋಡಿ ಹೆಂಗೈತೆ. ಸೊ ಗೈಸ್ ಈಗ ಅವ್ರು ಬಂದು ಡೈಲಾಗ್ ಎಲ್ಲ ಎಕ್ಸ್ಪ್ಲೇನ್ ಮಾಡೋದು ತೆಲುಗುಲಿ. ಸೊ ನಾನು ಸ್ವಲ್ಪ ಹಂಗೆ ಲಿಪ್ಸಿಂಕ್ ಅವ್ರು ಏನಂತಿದ್ರು ಅದನ್ನ ಹಿಂದೆ ಪ್ರಾಂಪ್ಟ್ ಮಾಡ್ತಿದ್ರು, ಅದನ್ನು ನಾನು ಮುಂದೆ ಹೇಳ್ತಾ ಇದ್ದೆ. ಅದು ಇವಾಗ ಸ್ವಲ್ಪ ಫಸ್ಟ್ ಇವಾಗ ಒಂದು 3 ಸಲ ಅದನ್ನು ನನಗೆ ರಿವೈಸ್ ಮಾಡಿಸಿದ್ರು ಹೇಳಿ. ಸೊ ಈಗ ಎಲ್ಲ ಲುಕ್ ಟೆಸ್ಟು ಮತ್ತು ಆಡಿಷನ್ ತೊಗೊತಾರೆ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಒಂದು ಸ್ವಲ್ಪ ಧೈರ್ಯ ಬಂತು ನನಗೆ. ಇವಾಗ ಹಿಂದೆ ಪ್ರಾಂಪ್ಟ್ ಮಾಡ್ತಾರೆ ಅಂದರೆ ಆರಾಮಾಗಿ ಹೇಳ್ಬೋದಲ್ಲ ಮಚ್ಚ.
ಹಿಂದೆ ಅವ್ರು ಹೇಳ್ಕೊಡ್ತಾರೆ ನಾವು ಆರಾಮಾಗಿ ಹೇಳ್ಬೋದು. ನಾವೇ ಡೇರ ಓದ್ಕೊಂಡು ಹೇಳ್ಬೇಕು ಅಂದರೆ ತೆಲುಗು ಸಿಕ್ಕಾಪಟ್ಟೆ ಕಷ್ಟ ರೈಸ್. ಮಾಡುವ తపస్సు అన్నప్పుడు ఏం సింబల్గా చేస్తున్నావా? సరే నా స్టైల్లో చెప్పాలంటే సంవత్సరంలో కాలాలు సముద్రంలో అలలు. సముద్రంలో ఇప్పుడు డల్గా వేదాంతాలు చెబుతూ ఉంటా. ఏంట్రా ఎప్పుడు డల్గా వేదాంతం? నాకు డౌట్ ఏంద్రా, నువ్వు మిలిటరీలో డ్యూటీ చేస్తున్నావా లేక కాశ్మీర్లో తపస్సు లాంటివి ఏమైనా చేస్తున్నావా? నా స్టైల్లో చెప్పాలంటే రా, సంవత్సరం అంట, నా మనవుడు, నా కుటుంబం అంట, నువ్వెవరన్నావంట, ఇప్పుడు వాడు వెళ్ళిపోయాడు నానమ్మా. ఇప్పుడు వాడు వెళ్ళిపోరు నానమ్మ. ఏమొచ్చింది నీకు? ಗೈಸ್ ಈಗ ಜಸ್ಟ್ ಆಡಿಷನ್ ಮುಗೀತು. ನಾನು ಬೇರೆ ಕಡೆ ಎಲ್ಲ ಕೊಟ್ಟಿದ್ದೆ ಆಡಿಷನ್ ಎಲ್ಲ ಕ್ಯಾಮ್ರಲ್ಲಿ ತೊಗೊತಾರೆ. ಸೊ ಇವರು ಫೋನಲ್ಲಿ ತೊಗೊಂಡಿದ್ದಾರೆ, ಗೊತ್ತಿಲ್ಲ, ಫೋನ್ ಕೊಟ್ಟೆ. ಸೊ ಅವರು ಅದನ್ನ ಕಳಿಸು ಅಂತ ಹೇಳಿದ್ದಾರೆ ಅವ್ರು ವಾಟ್ಸಪ್ಗೆ. ಸೊ ಅವ್ರು ಕಳಿಸ್ತೀನಿ, ಅವರು ಅದನ್ನ ಚಾನಲ್ನ ಕಳಿಸ್ಬಿಟ್ಟು ಅಲ್ಲಿ ಅಪ್ರೂವಲ್ ತೊಗೊಂಡು ಅದಾದ್ಮೇಲೆ ಮುಂದೆ ಪ್ರೊಸೆಸ್ ಏನಂತ ನಮ್ಗೆ ಹೇಳ್ತಾರಂತೆ. ಸೊ ಅದಕ್ಕೆ ಇವಾಗ ವಾಟ್ಸಪ್ಪಲ್ಲಿ ಅವ್ರಿಗೆ ಶೇರ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನಮಗೆ ಖುಷಿಯಾಗಿದೆ ಅಂತಂದರೆ ನಮ್ಮ ಕನ್ನಡದವ್ರು ಸಿಕ್ಕಿದ್ದಾರೆ. ಸೊ ಅವರು ಕಲಬುರಗಿಯವರು, ಅದು ಖುಷಿ ಆಯಿತು. ಇಲ್ಲ ಅಟ್ಲೀಸ್ಟ್ ಒಬ್ಬರ ನಮಗೆ ಕನ್ನಡದವ್ರು ಸಿಕ್ಕಿದ್ರಲ್ಲ ಅಂತ. ಏನೋ ಮಚ್ಚ? ಹೌದು. ನಂಗೇನು ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್. ಸೊ ಅವ್ರ ತಂಗಿನೂ ಇಲ್ಲೇ ಆ್ಯಕ್ಟ್ ಮಾಡ್ತಿದಾರಂತೆ, ತೆಲುಗು ಸೀರಿಯಲಲ್ಲಿ ಲೀಡ್ ರೋಲಲ್ಲಿ ಮಾಡ್ತಿದಾರಂತೆ. ಖುಷಿ ಆಯಿತು, ಕನ್ನಡದವ್ರನ್ನ ತೊಗೊತೀರಲ್ಲ ಎಲ್ಲ ಕಡೆ. ಅವರು ಬಂದಿರೋ ನೋಡಿ, ತಂಗಿಗೋಸ್ಕರ ಅಣ್ಣ ಪಾಪ ಬಂದಿರೋದು ನೋಡಿ. ಅವ್ರ ಟೈಮ್ ವೇಸ್ಟು, ಸರಿನಾ? ಅವ್ರಿಗೇನು ಇದರಿಂದ ಅವ್ರಿಗೇನು ಸಿಗಲ್ಲ. ಸೊ ಆದ್ರೂ ತಂಗಿಗೆ ರಕ್ಷಣೆ ಕೊಡೋದಕ್ಕೆ ಬಂದಿರಲ್ಲ. ಗ್ರೇಟ್ ಬ್ರೋ, ಸೂಪರ್. ನೀವು ನಿಮ್ಮಂಥ ಅಣ್ಣ ಎಲ್ರಿಗೂ ಸಿಗಬೇಕು ನಿಜವಾಗ್ಲೂ. ಇವಾಗ ಅಣ್ಣಂದಿರಲ್ಲ ಯಾರೂ ಅಷ್ಟು ಕೇರ್ ಮಾಡಲ್ಲ, ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ಅವ್ರ ಕೆಲಸದಲ್ಲಿ ಅವರು ಹುಡುಗರ ಜೊತೆ ಸುತ್ತಾಡ್ಕೊಂಡು ಹಂಗೆ ಇರ್ತಾರೆ. ಸೊ ನೀವು ಟೈಮೆಲ್ಲ ಬಿಟ್ಟು ಪಾಪ ಬಂದಿರಲ್ಲ. ಕಲಬುರಗಿಲಿ ನೋಡಿ, ಅಲ್ಲಿಂದ ಇಲ್ಲಿ ಬಂದುಬಿಟ್ಟು 1 ವಾರ ಇಲ್ಲೇ ಇರಬೇಕು ಅವರು, ತಿಂಗಳಲ್ಲಿ 2 ವಾರ ಇಲ್ಲೇ ಇರಬೇಕು ಅವರು, ಇಲ್ಲಿ ಹೈದರಾಬಾದಲ್ಲಿ. ಇಲ್ಲಿ ಹಿಂಗೆ ಕ್ಯಾಮ್ರಾ ನೋಡಿ ಹೆಂಗಿದೆ, ಒಂಥರ ಡಿಫ್ರೆಂಟ್ ಇದೆ ಕ್ಯಾಮ್ರಾ. ಇದು ಶೂಟಿಂಗ್ ಸೆಟ್ಟು ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ನಾನು ಬೃಂದಾವನ ಸೆಟ್ ನಿಮ್ಮೆಲ್ಲ ತೋರಿಸಿರ್ತೀನಿ ಅದನ್ನೆಲ್ಲ. ಇದು ತೆಲುಗು ಮನೆ, ತೆಲುಗು ಅವ್ರ ಮನೆ, ಚೆನ್ನಾಗಿದೆ. ಇಲ್ಲಿದೆ, ನೈಸ್ ಅಲ್ಲ ಗೈಸ್? ಮಸ್ತಾಗಿದೆ ಶೂಟಿಂಗ್ ಸೆಟ್ಟು. ಸೇಮ್ ನಮ್ಮ ಬೃಂದಾವನ ಮನೆಯಲ್ಲಿ ಹಿಂಗೆ, ಇಲ್ಲಿ ಹಿಂಗೆ ಆ ಕಡೆನೂ ಒಂದು ಸ್ಟೆಪ್ಸ್ ಇತ್ತು, ಹಿಂಗೆ ಸ್ಟೆಪ್ಸ್ ಇತ್ತು, ಮತ್ತು ಇದು ಡೌನು, ಮತ್ತು ದೊಡ್ಡ ಹಾಲು, ಮತ್ತು ಇಲ್ಲೆಲ್ಲ ಸೇಮ್ ಸೋಫಾ ಸೆಟ್ಟು. ಸೊ ಸೇಮ್ ನನಗೆ ನನ್ನ ಬೃಂದಾವನ ಸೆಟ್ಟಿಗೆ ಬಂದಂಗಿದೆ ಗೈಸ್ ನಿಜವಾಗ್ಲೂ. ಸೊ ಅದೇ ಫೀಲ್ ಆಗ್ತಿದೆ. ಶಾರದಾ ದೇವಿ ನೋಡಿ ಗೈಸ್. ಈಗ ಮುಗೀತು, ಎಲ್ಲ ಪ್ರೊಸೆಸ್ ಎಲ್ಲ ಮುಗೀತು. ಅವ್ರು ನಮ್ಗೆ ಹೇಳ್ತಾರೆ ಫೋನ್ ಮಾಡಿಬಿಟ್ಟು. ಈಗ ಮತ್ತೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ ಬುಕ್ ಮಾಡಿಕೊಂಡು ನಮ್ಮ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಒಳ್ಳೆ ಹೈದರಾಬಾದಿ ಬಿರಿಯಾನಿ ತಿನ್ನಕೋಣ ಬನ್ನಿ ಗಾಯ್ಸ್. ಸೊ ಗಾಯ್ಸ್ ಈಗ ರೂಮಿಗೆ ಬಂದು ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಊಟಕ್ಕೆ ಬಂದಿದ್ದೀವಿ. ಓ ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ಗೈಸ್. ಇಲ್ಲಿ ಒಳ್ಳೊಳ್ಳೆ ರೀಲ್ಸ್ಗಳು ಮಾಡ್ಬೋದು ಜಾಗದಲ್ಲಿ. ಸೊ ಇಲ್ಲಿ ಯಾವುದೋ ನಮ್ಮ ಹೋಟ್ಲು ಪಕ್ಕನೇ ಒಂದು ಇತ್ತು ಬಿರಿಯಾನಿ ಅಂಗಡಿ. ಸೊ ಒಂದು ಹೋಟ್ಲು ಇತ್ತು ಇಲ್ಲೇನೆ. ಸೊ ಆ ಹೋಟ್ಲಿಗೆ ಬಂದಿದ್ದೀವಿ ಇವಾಗ ಊಟ ಮಾಡಲಿಕ್ಕೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಟೇಸ್ಟು, ಹೈದರಾಬಾದಿ ಟೇಸ್ಟು. ನಾನು ಬೆಳಗಿಂದ ನಾನು ನಂಬ್ತಿರೋ ನಂಬಲ್ವ, ಬೆಳಗ್ಗೆ ಟಿಫನು ಮಾಡಿದ್ದಾರೆ ನಾವಿಬ್ಬರು. ಆ ಥರ ಬರೀ ಕೆಲಸ ಅದರಲ್ಲೇ ಬ್ಯುಸಿಯಾಗಿದ್ವಿ. ಸೊ ಈಗ ಊಟ ಮಾಡೋಕ್ಕೆ ಬಂದೀವಿ. ಆ ಟೈಮ್ ನೋಡಿ 4 ಗಂಟೆ ಆಗಿದೆ. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಈಗ ಹೋಟ್ಲ್ ಹೆಸರು ಹೋಗ್ಬಿಟ್ಟು ದ ಎಕ್ಸ್ಪ್ರೆಸ್ ಟ್ರೈನ್ ಮಂದಿ ಅಂತ. ಚಪ್ಪಲಿ ಬಿಟ್ಟು ಬರ್ಬೇಕು ಗೈಸ್ ಊಟ ಮಾಡಲಿಕ್ಕೆ. ಐತೆ ಅವನ ಟ್ರೈನ್. ಹ್ಞೂ, ಇಲ್ಲಿ ಟ್ರೈನು. ಓ ಇದು ಟ್ರೈನ್ ಬೋಗಿನಾ? ಓಕೆ ಲಾಡ್ಜ್ ಅನ್ಕೊಂಬಿಟ್ಟು. ಸಾರಿ ನೋಡಿ ಗೈಸ್, ಇದು ಟ್ರೈನ್ ಬೋಗಿ. ನಾವು ಯಾವ ಬೋಗಿ ಬೇಕಾದ್ರೆ ಹತ್ಕೊಬೋದು, ಹತ್ಕೊಂಡು ಊಟ ಮಾಡ್ಬೋದು. ಬನ್ನಿ ಇವಾಗ ಇದೇ ಬೋಗಿಗೆ ಹೋಗೋಣ. A4 ನಮ್ಮ ಬೋಗಿ ಹೆಸರು. ನನ್ನ ಟ್ರೈನ್ ನಂಬರ್ ನೋಡಿ, ಇದು ನಮ್ಮ ಬೋಗಿ ಕೂತ್ಕೊಂಡು ಊಟ ಮಾಡ್ತೀವಿ. ಒಳ್ಳೆ ಕಾನ್ಸೆಪ್ಟ್ ಮಚ್ಚ ಇದು ಅಲ್ವಾ? ಕಾನ್ಸೆಪ್ಟ್. ಹಾಂ, ಹೈದ್ರಾಬಾದಲ್ಲಿ ಜಾಸ್ತಿ. ಹ್ಞೂ, ಸಾಕಾಗಿದೆ ಕಾನ್ಸೆಪ್ಟ್ ಇದು. ಟ್ರೈನ್ ಮಾಡಿ ಬಂದು ಊಟ ಮಾಡೋದು. ಅದು ಕೆಳಗೆ ಕೂತ್ಕೊಂಡು ಊಟ ಮಾಡೋದು ಕ್ರೇಜಿ. ಇಲ್ಲಿ ಪ್ರೈಸ್ ನೋಡೋಣ ಹೆಂಗಿದೆ ಅಂತ ನೋಡಿ. 300 ರೂಪಾಯಿ ಒಂದು ಚಿಕನ್ ಬಿರಿಯಾನಿ, ಪರವಾಗಿಲ್ಲ ಗೈಸ್. ಒಳ್ಳೆ ಪ್ರೈಸು, ಒಳ್ಳೆ ಆ್ಯಂಬಿಯನ್ಸು. ಸೊ ನೈಸ್ ಅಲ್ಲೋಣ. ವ್ಯಾಲ್ಯೂಬಲ್ ಅಂದರೆ ಒಂದು ಅಫೋರ್ಡಬಲ್ ಆಗಿದೆ ಪ್ರೈಸ್. ಇಲ್ಲಿ ಅಷ್ಟೊಂದು ಜಾಸ್ತಿನೂ ಏನಿಲ್ಲ, ಕಮ್ಮಿ ಆಗಿದೆ. ಇವಾಗ ಇದನ್ನ ತಿನ್ಕೊಂಡು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಬರುತ್ತೀರಿ. ಸೊ ಗೈಸ್ ಇದು ಇವಾಗ ಕಾಂಪ್ಲಿಮೆಂಟ್ರಿಗೆ ನಮ್ಮಿಬ್ಬರಿಗೂ ಸೂಪ್ ಕೊಟ್ಟಿದ್ದಾರೆ. ಒಳ್ಳೆ ಸೂಪ್ ಕುಡಿಯುವ ಬನ್ನಿ. ಸೂಪಲ್ಲಿ ಬರೀ ಕೊತ್ತಂಬರಿ ಸೊಪ್ಪೆ ಕಾಣಿಸ್ತಿದೆ. ಈಗ ಪುರಿನ ಆರ್ಡರ್ ಮಾಡ್ಕೊಂಡಿದ್ದೀವಿ ನೋಡಿ. ಮಯೋನೀಸ್ ಎಷ್ಟು ಚೆನ್ನಾಗಿದೆ, ಶೈನಿಂಗ್ ಮಾಡ್ತೇವೆ ಮಯೋನೀಸು ಅಲ್ವಾ? ಕ್ರೀಮಿ ಮಯೋನೀಸು, ಸಾಸ್ ಇದೆ. ಇವಾಗ ಮಂದಿ ಬಿರಿಯಾನಿ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಒಬ್ಬನೇ ಖಾಲಿ ಮಾಡ್ತೀನಿ, ತಿಂದ್ಬಿಟ್ಟು ನೋಡೋಣ ಆಗುತ್ತೆ ಇಲ್ಲೋ ಅಂತ ಗೊತ್ತಾಗುತ್ತೆ ತಿನ್ನೋಕ್ಕೆ. ಸೊ ಲೆಟ್ಸ್ ಹ್ಯಾವ್. ಸೂಪರ್ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಆಹಾ ಕ್ರೇಜಿ. ಕಾರ್ ನೋಡಿ ಎಷ್ಟು ಚೆನ್ನಾಗಿದೆ.
ನಿಸಾನ್ದು ಅಲ್ವಾ, ಕ್ರೇಜಿ ಆಗಿದೆ. ಸೊ ಗೈಸ್ ಈಗ ಜಸ್ಟ್ ಊಟ ಆಯಿತು. ನಿಮ್ಗೆ ಒಂದು ಒಳ್ಳೆ ಚಾಕ್ಲೇಟ್ ತೋರಿಸ್ತೀನಿ ಇವಾಗ. ತೋರ್ತಾ ಚಾಕ್ಲೇಟ್ ನಿಮಗೆ ಗೊತ್ತಾಯ್ತು? ನಿಮಗೆ ಗೊತ್ತಾಯ್ತು ನಿಂಗಿದು? ಕಿಸ್ ಮೀ, ಕ್ಲೋಸ್ ಯೋರ್ ಐಸ್ ಆ್ಯಂಡ್ ಮಿಸ್ ಮೀ. ಗೈಸ್ ಇದು ಅವಾಗ ಎಷ್ಟು ಹುಡುಕ್ತಿದ್ದೆ ಗೊತ್ತಾ, ನಾನು ಚಾಕ್ಲೇಟ್ ಬೇಕು ಅಂತ. ಈ ಚಾಕ್ಲೇಟು ಆ್ಯಡ್ ಬಿಡ್ತಿದ್ರು ಟಿ ವಿಲೆಲ್ಲ. ಕಿಸ್ ಮೀ, ಕ್ಲೋಸ್ ಯೋರ್ ಐಸ್ ಆ್ಯಂಡ್ ಮಿಸ್ ಮೀ ಅಂತ. ಅವಾಗ ಇದು ಹುಡುಕಿ ಸಾಕಾಗಿ ಸಿಗ್ತಿರಲ್ಲ ಚಾಕ್ಲೇಟ್. ಇದು ಇವಾಗ ಸಿಕ್ಕಿದೆ. ಇವಾಗ ಅವ್ರು ಕೊಟ್ಟರು ತೊಗೊಂಡೋಗಿ ಅಂತ. ಓಯ್ ಪರವಾಗಿಲ್ಲ ಗೈಸ್, ಇಲ್ಲೂ ಕಲ್ಟಿದೆ, ಕ್ಲೋಸ್ ಆಗಿದ್ದಾರೆ ಅಷ್ಟೇ ಕಲ್ಟು. ಒಳ್ಳೆ ಬ್ಯಾಂಕು ಪ್ಲೇಸ್ ಥರ ಇದೆ. ಸೊ ಈಗ ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ರೆಸ್ಟ್ ಮಾಡ್ತೀವಿ, ಅದಾದ್ಮೇಲೆ ನಿಮ್ಗೆ ಸಿಗ್ತೀವಿ. ಈಗ ಚೆಕ್ಔಟ್ ಆಗ್ತಿದ್ದೀವಿ. ಸೊ ವಿ ಆರ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾವು ಬಂದಿದ್ದ ಕೆಲಸ ಚೆನ್ನಾಗಿ ಮುಗೀತು. ಸರಿನಾ? ಹೋಗೋಣ ಬೆಂಗ್ಳೂರಿಗೆ ವಾಪಸ್ಸು. ಇಲ್ಲೇ ಬಿಡೋಣ. ಸೊ ಗೈಸ್ ವಾಪಸ್ ಬೆಂಗ್ಳೂರು ಹೊರಟಿದ್ದೀವಿ. ಸೊ ನಿಮಗೆ ಬೆಂಗ್ಳೂರು ಹೋಗ್ಬಿಟ್ಟು ಮತ್ತೆ ವ್ಲಾಗ್ನ ಅಲ್ಲಿ ಬೇರೆ ವ್ಲಾಗಲ್ಲಿ ಮತ್ತೆ ನಿಮ್ಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಮೀಟ್ ಯು ಇನ್ ಬ್ಯಾಂಗ್ಳೂರ್. ಬೈ, ಸಿ ಯು.